ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GS Tech ಕನ್ನಡ. ನಾನಿವತ್ತಿದ್ದೀನಿ ಸೋಲಾಪುರ ರೈಲ್ವೆ ಸ್ಟೇಷನಲ್ಲಿ. ಇದು ಒಂದು ಡಿವಿಷನ್ನು ಸೆಂಟ್ರಲ್ ರೈಲ್ವೇಸಲ್ಲಿ ಬರುತ್ತೆ. ನಾನಿವತ್ತು ಹೋಗ್ತಿದ್ದೀನಿ ಸೋಲಾಪುರದಿಂದ ಹೊಸಪೇಟೆವರೆಗೂ. 11139 ಇನ್ನೂ ಪ್ಲ್ಯಾಟ್ಫಾರಮ್ ಯಾವುದೋ ಅಂತ ಅನೌನ್ಸ್ ಮಾಡಿಲ್ಲ. ತಿಳಿದಿರೋ ಪ್ರಕಾರ ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ ಬರುತ್ತೆ. ಪ್ಲ್ಯಾಟ್ಫಾರಮ್ 1ರಲ್ಲಿ ಹೈದರಾಬಾದಿಂದ ವಿಜಯಪುರ ಅಂದರೆ ಬಿಜಾಪುರಕ್ಕೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನ್ ಇದೆ. ಈ ಟ್ರೈನ್ ಹೋದ್ಮೇಲೆ ನಮ್ಮ ಟ್ರೈನ್ ಬರುತ್ತೆ. ಈ ಟ್ರೈನ್ ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೀನಿ. ಕಲಬುರಗಿಯಿಂದ ವಿಜಯಪುರದವರೆಗೂ ಹೊರಟಿದೆ. ಹೈದರಾಬಾದಿಂದ ವಿಜಯಪುರಕ್ಕೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನು. ಪ್ಲ್ಯಾಟ್ಫಾರಮ್ ನಂಬರ್ 1 ಸೋಲಾಪುರ. ನಮ್ಮ ಟ್ರೈನ್ ಚೆಕ್ ಮಾಡಿದೆ, ಔಟರಲ್ಲಿ ನಿಲ್ಲಿಸಿದ್ದಾರೆ ನಮ್ಮ ಟ್ರೈನ್ನ. ಮಳೆ ಅಂದರೆ ಮಳೆ ಗುರು. ಇಲ್ಲಿ ಸೋಲಾಪುರ, ಗುಲ್ಬರ್ಗ, ಬೀದರು ಸಿಕ್ಕಾಪಟ್ಟೆ ಮಳೆ. ವಿಜಯಪುರ ಇನ್ನೊಂದು ಟ್ವಿಸ್ಟ್ ಇದೆ. ನಾನು ಈ ಟ್ರೈನ್ ಜರ್ನಿ ಮಾಡ್ಕೊಂಡು ಅಪ್ ಟು ಹೊಸಪೇಟೆ, ಸಂಜೆ ದಾವಣಗೆರೆಗೆ ನೀವು ಆಲ್ರೆಡಿ ವೀಡಿಯೋಸ್ ನೋಡಿರ್ತೀರ. ನೋಡಿ, ನಮ್ಮ ಟ್ರೈನ್ ಬರ್ತಿದೆ 11139 CSMTಯಿಂದ ಹೊಸಪೇಟೆಗೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನು. ನಾನು ಇದೇ ಟ್ರೈನಲ್ಲಿ ಹೊಸಪೇಟೆಗೆ ಹೋಗಿ ಹೊಸಪೇಟೆಯಿಂದ ದಾವಣಗೆರೆಗೆ ವೀಡಿಯೋ ಮಾಡಿದ್ದೀನಿ, ಆಲ್ರೆಡಿ ನೋಡಿದ್ದೀರ. ನಾನು ದಾವಣಗೆರೆಗೆ ಹೋಗೋಷ್ಟೊತ್ತಿಗೆ ಇಲ್ಲೆಲ್ಲ ಫ್ರೂಟ್ಸ್ ಬಂದುಬಿಟ್ಟಿದೆ, ಪ್ರವಾಹ ಬಂದುಬಿಟ್ಟಿದೆ. ಅಷ್ಟು ಭೀಮಾ ನದಿಯಲ್ಲಿ ನೀರು ಉಕ್ಕಿ ಹರಿದಿದೆ. ಜಸ್ಟು ಬಚಾವಾಗಿದ್ದೀನಿ ನಾನು ಅಷ್ಟೇ, ಇಲ್ಲಾಂದರೆ ಇಲ್ಲೇ ಲಾಕ್ ಆಗಬೇಕಾಗಿತ್ತು ಸೋಲಾಪುರದಲ್ಲಿ. ಸೊ ನಾನು ಬಂದಿದ್ದ ದಿವಸನೇ ಈ ಟ್ರೈನ್ ಜರ್ನಿ ಯಾವತ್ತು ಮಾಡಿದ್ದೀನೋ ಆವತ್ತೇ ಫ್ರೂಟ್ಸ್ ಬಂದಿದ್ದು. ಇಲ್ಲಿ ಪ್ರವಾಹ ಬಂದಿತ್ತು ಭೀಮಾ ನದಿಯಲ್ಲಿ. ಸಿಕ್ಕಾಪಟ್ಟೆ ಮಳೆ ಗುರು. ಅದೃಷ್ಟ ಚೆನ್ನಾಗಿದೆ. ನಮ್ಮ ಟ್ರೈನ್ನ ಲೀಡ್ ಮಾಡ್ತಿರೋದು WDP 4D ಡೀಸೆಲ್ ಲೋಕೋ. ಇವತ್ತು ನಾನು ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೀನಿ ಹೊಸಪೇಟೆವರೆಗೂ. ನಮ್ಮ ಟ್ರೈನು ಹೊಸಪೇಟೆ CSMT ಟ್ರೈನು ಕೊಲ್ಹಾಪುರ CSMT ಜೊತೆ ಕೊಯ್ನಾ ಎಕ್ಸ್ಪ್ರೆಸ್ ಜೊತೆ ರೇಕ್ ಇದೆ ಗುರು. ನೋಡಿ ಗುರು, ಎಲ್ಲ ಹಿಂದಿಯಲ್ಲಿದೆ. ನಮ್ಮ ಕನ್ನಡದಲ್ಲಿ ಒಂದೂ ಇಲ್ಲ. ಕರ್ನಾಟಕಕ್ಕೆ ಬರುತ್ತೆ ಟ್ರೈನ್ ಇದು. ಸುಮಾರು 5 ನಿಮಿಷ ಹಾಲ್ಟ್ ನಂತರ 5 ಗಂಟೆ 10 ನಿಮಿಷಕ್ಕೆ ಸೋಲಾಪುರದಿಂದ ನಮ್ಮ ಟ್ರೈನ್ ಹೊರಟಿದೆ. ಫ್ರೆಂಡ್ಸ್, ನಿಮಗೊಂದು ಸ್ಮಾಲ್ ರಿಕ್ವೆಸ್ಟು. ವೀಡಿಯೋ ನೋಡ್ತಿರ್ತೀರ, ಲೈಕ್ ಮಾಡ್ತೀರಾ ವೀಡಿಯೋನ. ಕಾಮೆಂಟ್ ಬಾಕ್ಸಲ್ಲಿ ಹೈಕ್ ಅಂತ ಬರುತ್ತೆ. ನೀವು ಹೈಕ್ ಅಂತ ಪಾಯಿಂಟ್ಸ್ ಕೊಟ್ಟರೆ ಈ ವಿಡಿಯೋ ತುಂಬ ಜನಕ್ಕೆ ರೀಚ್ ಆಗುತ್ತೆ, ರೆಕಮೆಂಡ್ ಆಗುತ್ತೆ. ಸೊ ಇದೇ ನೀವು ನನಗೆ ಮಾಡ್ತಿರೋ ಸಪೋರ್ಟು. ಹೈಕ್ ಮಾಡೋದು ಮಾತ್ರ ಮರಿಬೇಡಿ. ಕಾಮೆಂಟ್ ಬಾಕ್ಸಲ್ಲಿರುತ್ತೆ. ನೀವು ಲೈಕ್ ಮಾಡಿದ ತಕ್ಷಣ ಹೈಕ್ ಅಂತ ಓಪನ್ ಆಗುತ್ತೆ. ನಮ್ಮ ಹುಬ್ಳಿ ಲೋಕಲ್ ಶೆಡ್ಡಿಂದು ಲೋಕ ನೋಡಿ ಇಲ್ಲಿ ನಿಂತಿದೆ. WDP ಅನಿಸುತ್ತೆ, WDPನೇ ಡೀಸೆಲ್ ಲೋಕೋ. ಹುಬ್ಳಿ ಶೆಡ್ಡಿಂದು ಸಾಕಾದಾಗಿದೆ ಅವರು ಮಾತ್ರ. और पाए गारंटीड पेंशन व महंगाई से सुरक्षा। 59 वर्ष की आयु तक एक बार NPS में वापस जाने का विकल्प उपलब्ध। कॉल करें। ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಒಟ್ಟಿಗೆ ಜಂಕ್ಷನಲ್ಲಿ ಜಂಕ್ಷನ್ ರೂಟ್ ತೆಗೆದಿದೆ. ಈ ಕಡೆ ಲೆಫ್ಟ್ ಸೈಡ್ ಏನು ನೋಡ್ತಿದ್ರೆ ಅದು ಸ್ಟ್ರೈಟ್ ಹೋದರೆ ಕಲಬುರಗಿಗೆ ಹೋಗುತ್ತೆ. ಈಗ ನಾವು ರೈಟ್ ಸೈಡ್ ವಿಜಯಪುರ ಜಂಕ್ಷನ್ ರೂಟಿಗೆ ತೆಗೆದಿದ್ದೀವಿ. ಒಟ್ಗಿ ಜಂಕ್ಷನ್ ರೈಲ್ವೆ ಸ್ಟೇಷನ್. ಈ ರೈಲ್ವೆ ಸ್ಟೇಷನ್ ಔಟರಿಂದ ನಮ್ಮ SWR ಸ್ಟಾರ್ಟ್ ಆಗುತ್ತೆ, ಸೌತ್ ವೆಸ್ಟರ್ನ್ ರೈಲ್ವೇಸು.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತದ್ವಾಲ್ ರೈಲ್ವೆ ಸ್ಟೇಷನಲ್ಲಿ ಹೈದರಾಬಾದಿಂದ ವಿಜಯಪುರಕ್ಕೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನ್ನ ಓವರ್ಟೇಕ್ ಮಾಡ್ತಿದೆ. ಗುರು, ನೀರೆಲ್ಲ ಬಂದ್ಬಿಟ್ಟೈತೆ ನೋಡಿ ಗುರು. ಎಷ್ಟು ಹೊಲ್ಸಾಗಿದೆ ಈ ಟ್ರೈನ್ ಅಂದರೆ, ಸಿಕ್ಕಾಪಟ್ಟೆ ಗಲೀಜು ಗುರು. ವೆಲ್ಕಮ್ ಟು ನಮ್ಮ ಕರ್ನಾಟಕ. ಮಹಾರಾಷ್ಟ್ರದಿಂದ ಸಕ್ಸಸ್ಫುಲ್ ಆಗಿ ನಮ್ಮ ಕರ್ನಾಟಕಕ್ಕೆ ಬಂದಿದೆ. CSMTಯಿಂದ ಹೊಸಪೇಟೆಗೆ ಬರೋ ಎಕ್ಸ್ಪ್ರೆಸ್ ಟ್ರೈನ್. ಸಿಕ್ಕಾಪಟ್ಟೆ ಮಳೆ ಬಂದೈತೆ, ರಾತ್ರಿ ಎಲ್ಲ ಮಳೆ ಸುರಿದೈತೆ ಈ ಕಡೆ ನೋಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಭೀಮಾ ನದಿನ ಸ್ಲೋ ಆಗಿ ಸ್ಕಿಪ್ ಮಾಡ್ತಿದೆ. ಎಷ್ಟು ಬಚಾವ್ ಗುರು. ನಾನು ದಾವಣಗೆರೆಗೆ ಹೋಗೋಷ್ಟೊತ್ತಿಗೆ ಆಲ್ರೆಡಿ ಇಲ್ಲಿ ಟ್ರೈನ್ಸ್ ಎಲ್ಲ ಸ್ಟಾಪ್ ಆಗಿಬಿಟ್ಟಿದೆ ಅಂಥೇಳಿ ಮೆಸೇಜ್ ಬಂತು. ಭೀಮಾ ನದಿ ಓವರ್ ಫ್ಲೋಡ್ ಆಗಿ ನೋಡಿ ಯಾವ ಥರ ನೀರಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಾನು ಎಲ್ಲಿ ಹೋಗ್ತಿದ್ದೀನಿ, ಯಾವ ಟ್ರೈನ್ ಜರ್ನಿ ವೀಡಿಯೋ ಮಾಡ್ತಿದ್ದೀನಿ, ಸದ್ಯಕ್ಕೆ ನಾನು ಎಲ್ಲಿದ್ದೀನಿ, ನೆಕ್ಸ್ಟ್ ಯಾವ ಟ್ರೈನ್ ವೀಡಿಯೋ ಮಾಡ್ತೀನಿ, ಮುಂದಕ್ಕೆ ಯಾವ ಟ್ರೈನ್ ಜರ್ನಿಗಳು ಮಾಡ್ತೀನಿ, ಈ ಥರ ಪೋಲ್ಸ್ ಬಿಡ್ತಿರ್ತೀನಿ ನಾನು ಇನ್ಸ್ಟಾಗ್ರಾಮಲ್ಲಿ. ಜೊತೆಗೆ ನೀವು ನನ್ನ ಜೊತೆ ಚಾಟ್ ಮಾಡ್ಬೋದು, ಸಲಹೆಗಳು ಕೊಡ್ಬೋದು, ಸಜೆಷನ್ ಮಾಡ್ಬೋದು. ನೀವು ಮಾಡೋ ಪ್ರತಿಯೊಬ್ಬರು ಮೆಸೇಜ್ಗೂ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಕೊಡ್ತೀನಿ. ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಮಾಡಿ ಅಪ್ಡೇಟ್ಸ್ ನೋಡ್ತೀರಿ. ಪ್ರತಿದಿನ ಅಪ್ಡೇಟ್ಸ್ ಕೊಡ್ತಾನೆ ಇರ್ತೀನಿ. ಫ್ರೆಂಡ್ಸ್, ಈ ಟ್ರೈನ್ ಜರ್ನಿ 1 hour 10 minutes ಬಂದಿದೆ ಟೋಟಲ್ ರನ್ನು. ಸೊ ನಾನು ಎಲ್ಲ ಟ್ರಿಮ್ ಮಾಡಿ 40 ನಿಮಿಷಕ್ಕೆ ಇಳಿಸಿದ್ದೀನಿ, ಯಾಕಂದರೆ ನಿಮಗೂ ಬೋರ್ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಇಂಡಿ ರೋಡ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮಿಂಚನಾಳ್ ರೈಲ್ವೆ ಸ್ಟೇಷನ್ನಲ್ಲಿ ಸ್ಲೋ ಆಗಿ ಹೋಗ್ತಿದೆ. ಏನು ಸ್ಟಾಪ್ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಯಾಕಂದರೆ ಮುಂದ್ಗಡೆ ಸೊಲ್ಲಾಪುರ ಹುಬ್ಳಿ ಪ್ಯಾಸೆಂಜರ್ ಟ್ರೈನ್ ಹೋಗ್ತಿದೆ. ಅದು ಇನ್ನೂ ಅಲಿಯಾಬಾದ್ಗೆ ಹೋಗಿಲ್ಲ, ಸೊ ಅದಕ್ಕಾಗಿ ಇಲ್ಲಿ ಸ್ಲೋ ಆಗ್ತಿದೆ. ಸೊಲ್ಲಾಪುರದಿಂದ ಹುಬ್ಳಿಗೆ ಹೋಗೋ ಪ್ಯಾಸೆಂಜರ್ ಟ್ರೈನು ವಿಜಯಪುರಕ್ಕೆ ಹೋಗೋವರೆಗೂ ಈ ಟ್ರೈನ್ ಇಲ್ಲೇ ನಿಲ್ಲಿಸಿರುತ್ತೆ ಅನಿಸುತ್ತೆ. ನೋಡೋಣ ಎಷ್ಟೊತ್ತಾಗುತ್ತೋ, ಎಷ್ಟೊತ್ತಿಗೆ ಹೊರಡುತ್ತೆ ಇಲ್ಲಿಂದ.
ಸುಮಾರು ಒಂದು 5 ನಿಮಿಷ ಹಾಲ್ಟ್ ನಂತರ ಮಿಂಚನಹಳ್ಳಿಯಿಂದ ನಮ್ಮ ಟ್ರೈನ್ ಹೊರಟಿದೆ. ಹೊಸಪೇಟೆಯಿಂದ ಸೊಲ್ಲಾಪುರಕ್ಕೆ ಹೋಗೋ ಡೆಮು ಟ್ರೈನ್ ಕ್ರಾಸಿಂಗ್ ಆಗಬೇಕು. ನೋಡೋಣ ಎಲ್ಲಾಗುತ್ತಂತ. ಹೊಸಪೇಟೆಯಿಂದ ಸೊಲ್ಲಾಪುರಕ್ಕೆ ಹೋಗೋ ಡೆಮು ಟ್ರೈನು ಈಗ ಕ್ರಾಸಿಂಗ್ ಆಗ್ತಿದೆ ನೋಡಿ, ಬಂತು ನೋಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅಲಿಯಾಬಾದ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಗೋಲ್ಗುಮ್ಮಟ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ನಾನು SLC ಇರಬೇಕಾದ್ರೆ ಸ್ಕೂಲಲ್ಲಿ ಟ್ರಿಪ್ಪಿಗೆ ಕರ್ಕೊಂಬಂದಿದ್ರು ಟೂರ್ಗೆ, ಆವಾಗ ನೋಡಿದ್ದು ಗೋಲ್ಗುಂಬಸ್ಸು. ಸೊ ಲಾಸ್ಟ್ ಟೈಮ್ ಬಂದಾಗ ಹೋಗೋಣ ಅನ್ಕಂಡೆ, ಆವಾಗ ಟೈಮ್ ಇರಲಿಲ್ಲ. ಈಗ ಹೋಗೋಕ್ಕಾಗಲ್ಲ, ಯಾಕಂದರೆ ಈಗ ಆಲ್ರೆಡಿ ಹೊಸಪೇಟೆವರೆಗೂ ಟಿಕೆಟ್ ತಗೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ವಿಜಯಪುರಕ್ಕೆ ಅಂತಲೇ ಬಂದು ಒಮ್ಮೆ ಇಲ್ಲೇನೇನಿದೆ ಇಲ್ಲೆಲ್ಲ ಪೂರ್ತಿ ರೌಂಡ್ ಹೊಡ್ಕೊಂಡು ಹೋಗೋಣ ಅಂತಿದ್ದೀನಿ. ನಮ್ಮ ಹುಡುಗ ಒಬ್ಬನಿದ್ದಾನೆ ರಾಜು ಅಂತ ಹೇಳ್ಬಿಟ್ಟು, ವಿಜಯಪುರದವನೇ. ಅಣ್ಣ ಬಾರೋಣ, ನೀನು ಯಾವಾಗಾದರೂ ಬಾರೋಣ ಅಂತ ಹೇಳಿದ್ದಾನೆ. ನೋಡೋಣ, ಆದಷ್ಟು ಬೇಗ ವಿಜಯಪುರದಲ್ಲಿ ಏನೇನಿದೆ, ವಿಜಯಪುರ ಬಾಗಲಕೋಟೆ ಇವೆರಡು ಡಿಸ್ಟಿಕ್ಕಲ್ಲಿ ಕವರ್ ಮಾಡೋಣ ಫೇಮಸ್ ಪ್ಲೇಸಸ್ಸು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಪ್ಲ್ಯಾಟ್ಫಾರಮ್ ನಂಬರ್ 1 ವಿಜಯಪುರಕ್ಕೆ ಅಂದರೆ ಬಿಜಾಪುರಕ್ಕೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ. ಸುಮಾರು 5 ನಿಮಿಷ ಹಾಲ್ಟ್ ನಂತರ ವಿಜಯಪುರದಿಂದ ಹೊರಟಿದೆ ನಮ್ಮ ಟ್ರೈನು. ಇಲ್ಲೆಲ್ಲ ತುಂಬ ಕ್ಲೀನ್ ಮಾಡಿದ್ರು ಗುರು. ಈ ವಿಜಯಪುರ ರೈಲ್ವೆ ಸ್ಟೇಷನ್ಲಿ ಟ್ರೈನ್ ಏನು ಗಲೀಜಾಗಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ.
ವಿಜಯಪುರ ಬಿಟ್ಟ ಮೇಲೆ ಇಬ್ರಾಹಿಂಪುರ ಅಂತ ಒಂದು ಊರು ಬರುತ್ತಲ್ಲ, ಅಲ್ಲಿ ಗೋಲ್ ಗುಂಬಜ್ ಕ್ರಾಸಿಂಗ್ ಆಯಿತು. ಆ ಕ್ಲಿಪ್ಪೇ ಸಿಗಲಿಲ್ಲ. ಅದು ಡಿಲೇಟ್ ಆಗಿಬಿಟ್ಟಿದೆಯೇನೋ ಗೊತ್ತಿಲ್ಲ. ಆ ಕ್ಲಿಪ್ಪೇ ಸಿಗಲಿಲ್ಲ ನನಗೆ. ಅದು ಇಬ್ರಾಹಿಂಪುರದ ಹತ್ರ ಕ್ರಾಸಿಂಗ್ ಆಯಿತು. ಯಾವುದು ಗೋಲ್ ಗುಂಬಜ್ ಎಕ್ಸ್ಪ್ರೆಸ್, ಮೈಸೂರಿಂದ ಪಂಡ್ರಪುರಕ್ಕೆ ಹೋಗೋ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕುಡಗಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ನಮ್ಮ ಟ್ರೈನ್ ಈಗ ಬಸವನ ಬಾಗೇವಾಡಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಬಸವನ ಬಾಗೇವಾಡಿ ರೋಡ್. ನೋಡ್ರಿ, ಯಾವ ಕಡೆ ನೋಡಿದ್ರು 360 ಡಿಗ್ರಿಯಲ್ಲಿ ಹಚ್ಚ ಹಸಿರು ಗ್ರೀನ್ರಿ ಕಾಣಿಸ್ತಿದೆ. ಸಖತ್ತಾಗಿದೆ ಮಾತ್ರ ಕ್ಲೈಮೇಟು. ವೆದರು ಅಷ್ಟೇ ಸಖತ್ತಾಗಿದೆ. ಈ ಥರ ಗ್ರೀನ್ರಿ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ವಂಡಾಲ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಒಂದಾಲ ಬಿಟ್ಟ ಮೇಲೆ ಸಿಂಗಲ್ ಟ್ರ್ಯಾಕ್ ಆಗಿದೆ. ಡಬಲಿಂಗ್ ಇನ್ನೂ ನಡೀತಿದೆ ನೋಡಿ. ಈ ಕಡೆ ಎಲ್ಲ ಬಿಡ್ಸ್ ಹಾಕಿದ್ದಾರೆ. ಸೊ ಒಂದಾಲವರೆಗೂ ಡಬಲ್ ಟ್ರ್ಯಾಕ್ ಇದೆ. ಒಂದಾಲದಿಂದ ಎಲ್ಲರಿಗೂ ಸಿಂಗಲ್ ಟ್ರ್ಯಾಕ್ ಇದೆ ಅಂತ ನೋಡೋಣ. ಇಲ್ಲಿನ ವರ್ಕ್ ಸ್ಟಾರ್ಟ್ ಆಗಿಲ್ಲ, ಬಟ್ ಎಲ್ಲ ರೆಡಿ ಮಾಡಿದ್ದಾರೆ. ಆಲಮಟ್ಟಿ ಡ್ಯಾಮ್ ಬ್ಯಾಕ್ ವಾಟರು. ಆಲಮಟ್ಟಿ ಡ್ಯಾಮು ಯಾವ ನದಿ, ಎಷ್ಟು ನದಿಗಳು ಸೇರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಕೂಡಲ ಸಂಗಮ ಅಂತೇಳ್ಬಿಟ್ಟು 3 ನದಿ ಜಾಯಿನ್ ಆಗುತ್ತೆ. ಆ 3 ನದಿ ಹಾಗೂ ಆಲಮಟ್ಟಿ ಡ್ಯಾಮಲ್ಲಿ ಯಾವ್ಯಾವ ನದಿ ನೀರು ಸೇರುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೀರು ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾವೆ. ಲಾಸ್ಟ್ ಟೈಮ್ ನಾನು ಸಾಯಿನಗರ ಶಿರ್ಡಿ ಎಕ್ಸ್ಪ್ರೆಸ್ಸಲ್ಲಿ ಮಾಡಿದಾಗ ನೀರು ಇಷ್ಟೊಂದು ಇರಲಿಲ್ಲ. ಅಲೆ ನೋಡ್ಗುರು ಯಾವ ಥರ ಸಮುದ್ರದಲ್ಲಿ ಬರೋ ಥರ ಬರ್ತಿದ್ದಾವೆ ಅಲೆಗಳು. ಇಷ್ಟೊಂದು ನೀರಿರಲಿಲ್ಲ ಲಾಸ್ಟ್ ಟೈಮ್ ನಾನು ಮಾಡಿದಾಗ. ನೋಡೋಣ ಇನ್ನು ಮೈನ್ ಡ್ಯಾಮ್ ಏನಾದರೂ ಡ್ಯಾಮ್ ಗೇಟ್ಸ್ ಏನಾದರೂ ಓಪನ್ ಮಾಡಿದ್ರೆ ನೋಡೋಕೆ ಮಾತ್ರ ಸೈಕಾಗಿರುತ್ತೆ. ಗೊತ್ತಿಲ್ಲ ಡ್ಯಾಮ್ ಗೇಟ್ಸ್ ಓಪನ್ ಐತವೋ ಇಲ್ಲ ಅಂತ ಹೇಳ್ಬಿಟ್ಟು.
ಇದೆಲ್ಲ ಬ್ಯಾಕ್ ವಾಟರ್ ಲೆಕ್ಕಕ್ಕೆ ಬರುತ್ತೆ. ಲಾಸ್ಟ್ ಟೈಮ್ ನಾನು ಜರ್ನಿ ಮಾಡ್ಬೇಕಾದ್ರೆ ಗುರು, ಈ ಬ್ರಿಡ್ಜ್ ಏನಿದೆ, ಈ ಬ್ರಿಡ್ಜ್ ಕೆಳಗಡೆ ನೋಡಿದಾಗ ನೀರು ತಳ ಕಾಣಿಸೋದು, ಅಂದರೆ ಮಣ್ಣೆಲ್ಲ ಕಾಣಿಸೋದು, ಮಣ್ಣು ಕಲ್ಲು. ಈಗ ನೀರೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನೀರು ಜಾಸ್ತಿ ಆಗಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಆಲ್ಮಟ್ಟಿ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರಮ್ ನಂಬರ್ 2ಗೆ ಎಂಟ್ರಿ ಆಗ್ತಿದೆ. ಆಲ್ಮಟ್ಟಿ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರಮ್ ನಂಬರ್ 2. ಇಲ್ಲಿ ತುಂಬ ಜನ ಹೇಳಿದ್ರು ಗುರು, ಬಿಜಾಪುರದಲ್ಲಿ ಆಲ್ಮೋಸ್ಟ್ ಆಲ್ 60% ಖಾಲಿ ಆದರೆ ಇಲ್ಲೊಂದು 10% ಖಾಲಿ ಆಗಿದೆ. ಇನ್ನು ಬಾಗಲಕೋಟೆ ಬಾದಾಮಿಗೆ ಹೋಗೋಷ್ಟೊತ್ತಿಗೆ ಟೋಟಲ್ 100% ಖಾಲಿ ಆಗುತ್ತೆ. ಅಲ್ಲಿಂದ ಖಾಲಿ ಹೋಗುತ್ತೆ ಗಾಡಿದು. ನೋಡೋಣ. ಹೊರಟಿದೆ ನಮ್ಮ ಟ್ರೈನ್ ಆಲ್ಮಟ್ಟಿಯಿಂದ. ನೋಡಿ, ಇಲ್ಲಿಂದ ಡ್ಯಾಮು ವೈವು ಸಖತ್ತಾಗಿ ಕಾಣಿಸುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ. ಝೂಮ್ ಹಾಕ್ತೀನಿ. ಗೇಟ್ಸ್ ಓಪನ್ ಇಲ್ಲ ಗುರು. ಗೇಟ್ಸ್ ಓಪನ್ ಇಲ್ಲ, ಬಟ್ ಯಾವಾಗ ಓಪನ್ ಮಾಡಿದ್ದಾರೆ, ನೀರೆಲ್ಲ ಐತೆ. ಅಂದರೆ ಮೇ ಬಿ ಚಿಕ್ಕ ಗೇಟ್ಸ್ ಓಪನ್ ಮಾಡಿರ್ಬೋದು. ಸಖತ್ತಾಗಿ ಕಾಣಿಸ್ತಿದೆ. ನೈಟ್ ಹೊತ್ತು ಏನಾದರೂ ಲೈಟಿಂಗ್ಸ್ ಹಾಕ್ತಾರಾ ಇಲ್ಲಿ ಯಾರಾದರೂ ನೋಡ್ತಿದ್ರೆ ಆಲ್ಮಟ್ಟಿಯಿಂದ ಕಾಮೆಂಟ್ ಮಾಡಿ ತಿಳಿಸಿ. KRS ಅಲ್ಲಿ ಲೈಟಿಂಗ್ಸ್ ಹಾಕ್ದಂಗೆ ಇಲ್ಲೇನಾದರೂ ಲೈಟಿಂಗ್ಸ್ ಹಾಕ್ತಾರಾ? ನೋಡಿ, ಇಲ್ಲಿಂದ ಮತ್ತೆ ಡಬಲ್ ಟ್ರ್ಯಾಕ್ ಸ್ಟಾರ್ಟ್ ಆಗಿದೆ. ಸೊ ಆಲ್ಮಟ್ಟಿಯಿಂದ ಒಂದಾಲವರೆಗೂ ಡಬ್ಲಿಂಗ್ ವರ್ಕ್ ನಡೀತಿದೆ.
ಗುರು ಇದೇನು ಗುರು ಕರ್ವು ಈ ಥರ ಇದೆ, ಸಿಕ್ಕಾಪಟ್ಟೆ ದೊಡ್ಡ ಕರ್ವು, ಸಿ ಟೈಪು. ನಮ್ಮ ಟ್ರೈನ್ ಈಗ ಕೂಡಲ ಸಂಗಮ ರೋಡ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಕರ್ವಲ್ಲಿದೆ ಈ ರೈಲ್ವೆ ಸ್ಟೇಷನ್ನು. ಇಲ್ಲಿಂದ ಕೂಡಲ ಸಂಗಮಕ್ಕೆ ಎಷ್ಟು ದೂರ ಆಗುತ್ತೆ ಗೊತ್ತಿಲ್ಲ, ಕಾಮೆಂಟ್ ಮಾಡಿ ತಿಳಿಸಿ. ಗುರು ಸುಮಾರು ಒಂದು 7-8 ಕಿಲೋಮೀಟ್ರ್ ಬರೀ ಕರ್ವಲ್ಲೇ ಇದೆ ಈ ಟ್ರ್ಯಾಕು. ನೋಡ್ತಾನೆ ಇದ್ದೀನಿ, ಸಿಕ್ಕಾಪಟ್ಟೆ ದೊಡ್ಡ ಕರ್ವು ಗುರು ಇದು. ಬಾಬಾ ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಸೀತಾಮಣಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ವೈವ್ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲೇನೋ ಟ್ರ್ಯಾಕ್ ವರ್ಕ್ ನಡೀತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕಡಲಿಮಟ್ಟಿ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಮಂಗಳೂರು ಸೆಂಟ್ರಲಿಂದ ವಿಜಯಪುರಕ್ಕೆ ಹೋಗೋ ಎಕ್ಸ್ಪ್ರೆಸ್ ಟ್ರೈನು ಕ್ರಾಸಿಂಗ್ ಆಗ್ತಿದೆ. ಇಷ್ಟು ದಿವಸ ಇದು ಸ್ಪೆಷಲ್ ಟ್ರೈನಾಗೆ ರನ್ ಆಗ್ತಿತ್ತು. ಸೆಪ್ಟೆಂಬರ್ 2ನೇ ತಾರೀಕಿಂದ ರೆಗ್ಯುಲರ್ ಆಗಿ ಮಾಡಿದ್ದಾರೆ ಈ ಟ್ರೈನ್ನ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮೊಗಲಹಳ್ಳಿ ಅನ್ನೋ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಫ್ರೆಂಡ್ಸ್, ಲಾಸ್ಟ್ ಟೈಮ್ ಕೇಳಿದ್ದೆ ನಾನಿದು ಬಾಗಲಕೋಟೆ ನಿಯರು. ಇದೇನು ಕೆರೆನಾ ನದಿನಾ ಅಂತ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ಸಲ್ಲಿ ನೋಡಿದ್ರೆ ಚೆಕ್ ಮಾಡಿದ್ರೆ ಗೊತ್ತಾಗಲಿಲ್ಲ. ಅದು ನನಗನ್ಸಿರೋ ಪ್ರಕಾರ ಇದು ಕೆರೆ ಅನಿಸುತ್ತೆ. ನಿಮಗೇನಾದರೂ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ, ಇದು ಕೆರೆನಾ ನದಿನಾ ಅಂತ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಾಗಲಕೋಟೆ ರೈಲ್ವೆ ಸ್ಟೇಷನ್ಗೆ ಬಂದಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 3ಕ್ಕೆ. ಬಾಗಲಕೋಟೆ ರೈಲ್ವೆ ಸ್ಟೇಷನ್ನು ಪ್ಲ್ಯಾಟ್ಫಾರ್ಮ್ ನಂಬರ್ 3. ಈ ರೈಲ್ವೆ ಸ್ಟೇಷನ್ ಒಂದು ತೋರಿಸಿಲ್ಲ ಗುರು. ಬಸವ ಎಕ್ಸ್ಪ್ರೆಸ್ ಮಾಡಿದಾಗ ಒಂದು ಬಾಗಲಕೋಟೆಯಿಂದ ಸ್ಟಾರ್ಟ್ ಮಾಡ್ತೀನಿ, ಇಲ್ಲ ಬಾಗಲಕೋಟೆಗೆ ಬರ್ತೀನಿ. ಸೊ ಆವಾಗ ಬಾಗಲಕೋಟೆ ರೈಲ್ವೆ ಸ್ಟೇಷನ್ನ ಪೂರ್ತಿಯಾಗಿ ತೋರಿಸ್ತೀನಿ. ಬಾಗಲಕೋಟೆಯಿಂದ ಹೊರಟಿದೆ ನಮ್ಮ ಟ್ರೈನು 2 ನಿಮಿಷದ ನಂತರ. 2 ನಿಮಿಷ ಹಾಲ್ಟ್ ಕೊಟ್ಟಿದ್ದು ಬಾಗಲಕೋಟೆಯಲ್ಲಿ. ಆಲ್ಮೋಸ್ಟ್ ಅಲ್ಲಿ ಟ್ರೈನ್ ಇಲ್ಲಿ ಖಾಲಿ ಆಯ್ತು ಗುರು. ಇನ್ನೊಂದು ಅಮ್ಮಮ್ಮ ಅಂದರೆ ಈ ಜನರಲ್ ಅವರೆಲ್ಲ ಸ್ಲೀಪರ್ಗೆ ಹತ್ತಿದ್ದಾರೆ. ಅಷ್ಟು ಬಿಟ್ಟರೆ ಇನ್ನು ಬುಕ್ಕಿಂಗ್ ಮಾಡ್ಕೊಂಡಿರೋರು ಯಾರೂ ಇಲ್ಲ ಇಲ್ಲಿ. ಯಶವಂತಪುರದಿಂದ ವಿಜಯಪುರಕ್ಕೆ ಹೋಗೋ ಸ್ಪೆಷಲ್ ಎಕ್ಸ್ಪ್ರೆಸ್ಸು ಕ್ರಾಸಿಂಗ್ ಆಗ್ತೈತೆ ಬಾಗಲಕೋಟೆ ಔಟರಲ್ಲಿ. ಈ ಟ್ರೈನ್ ರೇಕ್ ಶೇರ್ ಬಂದುಬಿಟ್ಟು ಯಶವಂತಪುರ ಸಿಂಧನೂರು ಜೊತೆ ರೇಕ್ ಶೇರ್ ಇದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬಾದಾಮಿ ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಬಂದು ನಿಂತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಬಾದಾಮಿ ರೈಲ್ವೆ ಸ್ಟೇಷನ್. ಹೊರಟಿದೆ ಬಾದಾಮಿಯಿಂದ. ರೈಲ್ವೆ ಸ್ಟೇಷನ್ ಪೂರ್ತಿ ರಿನೋವೇಷನ್ ಆಗ್ತಿದೆ ಗುರು. ಸಿಕ್ಕಾಪಟ್ಟೆ ದೊಡ್ಡದಾಗೆ ಮಾಡ್ತಿದ್ದಾರೆ ರೈಲ್ವೆ ಸ್ಟೇಷನ್ನ. ಬಾದಾಮಿ ಬಿಟ್ಮೇಲೆ ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಗದಗ. ಸೀದಾ ಗದಗ್ಗೆ ತೋರಿಸೋಣ ಒಂದೇ ಸರಿ. ವಿಂಡ್ ಎನರ್ಜಿ, ವಿಂಡ್ ಫ್ಯಾನ್. ನಮ್ಮ ಟ್ರೈನ್ ಈಗ ಒಂಬಾಳ್ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ನೋಡಿ, ಬಾದಾಮಿ ಬಿಟ್ಟ ಮೇಲೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಖಾಲಿ, ಕೋಚೆ ಖಾಲಿ. ಅಲ್ಲೇನು ಕಾಣಿಸಿದ್ರೆ ಅದೆಲ್ಲ ಇಲ್ಲಿ ಈ ಬಾದಾಮಿಯಲ್ಲಿ ಹತ್ಕೊಂಡವ್ರು ಅವರು ಜನರಲ್ ಟಿಕೆಟ್ ತಗೊಂಬಂದು ಎಲ್ಲ ನೀಟ್ ವಿಜಯಪುರದಲ್ಲಿ ಬಂದು ಕ್ಲೀನ್ ಮಾಡಿ ಹೋದ್ರೆ ಎಲ್ಲ ಖಾಲಿ ಅಂದರೆ ಖಾಲಿ ಹೊಡಿತಿದೆ ಗುರು. ಫ್ರೆಂಡ್ಸ್, ಆ ಕಡೆ ಲೈನ್ ಏನು ನೋಡ್ತಿದ್ದೀರಾ ಅದು ಗದಗ ಬೈಪಾಸ್ ರೈಲ್ವೆ ಸ್ಟೇಷನ್ನು. ರೈಟ್ ಸೈಡ್ ಏನು ನೋಡ್ತಿದ್ದೀರಾ ಅದು
ಬೈಪಾಸ್ ಅಂತಾರೆ, ಗೂಡ್ಸ್ ಟರ್ಮಿನಲ್ ಅಂತಾರೆ ಗದಗ್. ಫ್ರೆಂಡ್ಸ್, ಈ ಲೈನ್ ಏನು ನೋಡ್ತಿದ್ದೀರಾ, ಹುಬ್ಳಿಯಿಂದ ಗದಗ್ ಬರೋ ಲೈನ್ ಆ ಕಡೆ ಕಾಣಿಸ್ತಿರೋದು ನಿಮಗೆ. ನಾವೀಗ ಅಲ್ಲೋಗಿ ಜಾಯಿನ್ ಆಗ್ತಿದ್ದೀವಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಗದಗ್ ಪ್ಲ್ಯಾಟ್ಫಾರಮ್ ನಂಬರ್ 3ಕ್ಕೆ ಗದಗ್ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 10 ಗಂಟೆ 50 ನಿಮಿಷಕ್ಕೆ. ಬಟ್ ನಮ್ಮ ಟ್ರೈನ್ ಬಂದಿದೆ 10 ಗಂಟೆ 20 ನಿಮಿಷಕ್ಕೆ. ಅಂದರೆ 40 ನಿಮಿಷ ಸ್ಟಾಪ್ ಇದೆ ಗುರು ಇಲ್ಲಿ ಗದಗ್ ಜಂಕ್ಷನಲ್ಲಿ. ಗದಗ್ ಪ್ಲ್ಯಾಟ್ಫಾರಮ್ ನಂಬರ್ 3 10 ಗಂಟೆ 55 ನಿಮಿಷಕ್ಕೆ 5 ನಿಮಿಷ ಲೇಟು ಆಗಿ ನಮ್ಮ ಟ್ರೈನ್ ಗದಗ್ ಜಂಕ್ಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕೊಪ್ಪಳ. ಫ್ರೆಂಡ್ಸ್, ಗದಗ್ ಬಿಟ್ಟ ಮೇಲೆ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕೊಪ್ಪಳ ರೈಲ್ವೆ ಸ್ಟೇಷನ್ನು. ಅಲ್ಲಿವರೆಗೂ ಯಾವುದೂ ಕ್ರಾಸಿಂಗ್ ಇಲ್ಲ, ಏನೂ ಇಲ್ಲ. ಸೊ ವಿಡಿಯೋ ಲೆಂತ್ ಜಾಸ್ತಿ ಆಗಿದೆ ಆಲ್ರೆಡಿ, ಅದಕ್ಕಾಗಿ ಡೈರೆಕ್ಟಾಗಿ ಒಂದೇ ಸರಿ ಕೊಪ್ಪಳದಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕೊಪ್ಪಳ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರಮ್ ನಂಬರ್ 2. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮುನಿರಾಬಾದಿಂದ ಹೊರಟಿದೆ. ಹುಲಿಗಿ ಕ್ಷೇತ್ರ, ಹುಲಿಗಮ್ಮ ದೇವಿ. ಮಳೆ ಸಿಕ್ಕಾಪಟ್ಟೆ ಮಳೆ ಗುರು. ಕೊಪ್ಪಳ ಬಿಟ್ಟಾಗಿಂದ ಸಿಕ್ಕಾಪಟ್ಟೆ ಮಳೆ ಹೊಡಿತು. ನೀರು ನೋಡಿ, ನದಿಯಲ್ಲಿ ನೀರು ಬಿಟ್ಟಿದ್ದಾರೆ ಇಲ್ಲ ನೋಡೋಣ. ನದಿಗೆ ನೀರು ಬಿಟ್ಟಿಲ್ಲ ಅನಿಸುತ್ತೆ. ನಮ್ಮ TB ಡ್ಯಾಮ್. ಇನ್ನೊಂದು ಹೇಳೋದು ಮಾಡ್ತಿದ್ದೆ, ಈ ಟ್ರೈನ್ನ ಬಳ್ಳಾರಿವರೆಗೂ ಎಕ್ಸ್ಪ್ಯಾಂಡ್ ಮಾಡಿದ್ರೆ, ವಿಸ್ತರಣೆ ಮಾಡಿದ್ರೆ ತುಂಬ ಜನಕ್ಕೆ, ನಮ್ಮಂಥವ್ರಿಗೆ ತುಂಬ ಉಪಯೋಗ ಆಗುತ್ತೆ. ದಯವಿಟ್ಟು ಸೆಂಟ್ರಲ್ ರೈಲ್ವೇಸು, ಸೌತ್ ವೆಸ್ಟರ್ನ್ ರೈಲ್ವೇಸು ಕನ್ಸಿಡರ್ ಮಾಡಬೇಕು, ಬಳ್ಳಾರಿಗೆ ಎಕ್ಸ್ಪ್ಯಾಂಡ್ ಮಾಡಬೇಕು ಈ ಟ್ರೈನ್ನ. ಮಳೆ ನೋಡ್ಗುರು ಯಾವ ರೀತಿ ಬರ್ತಿದೆ, ಸಿಕ್ಕಾಪಟ್ಟೆ ಮಳೆ ಬರ್ತಿದೆ. ಇದೆಲ್ಲ ಮಣ್ಣು ಮಿಶ್ರಿತ ನೀರು, ಮಳೆ ನೀರು ಇದೆಲ್ಲ, ಅದಕ್ಕೆ ರೆಡ್ ಕಲರ್ ಆಗಿರೋದು. ಹೊಸಪೇಟೆಗೆ ಬರೋಷ್ಟೊತ್ತಿಗೆ ಇಡೀ ಕೋಚಲ್ಲಿ ನಾನೊಬ್ಬನೇ ಗುರು, ಇನ್ಯಾರ್ಯಾರು ಇಲ್ಲ ಕೋಚಲ್ಲಿ. 12 ಗಂಟೆ 50 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 12 ಗಂಟೆ 43 ನಿಮಿಷಕ್ಕೆ ಹೊಸಪೇಟೆ ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ಅಂದರೆ 7 ನಿಮಿಷ ಬಿಫೋರು ಹೊಸಪೇಟೆ ಜಂಕ್ಷನ್ಗೆ ಬರ್ತಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೈಕ್ ಕೊಡೋದು ಮಾತ್ರ ಲೈಕ್ ಮಾಡಿ, ಹೈಕ್ ಕೊಡೋದು ಮಾತ್ರ ಮರಿಬೇಡಿ. ಪ್ರತಿದಿನ ಅಪ್ಡೇಟ್ಸ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ.